press the bell icon on the YouTube app and never miss another update. Dear students, in the previous class we have seen the problems on compound angles. We have a little bit of problems only in that chapter. In the today's class, let us go for the important derivation on compound angles, which is asked for 6 marks for your annual examination. Prove geometrically that cos of x plus y is equal to cos x cos y minus sin x sin y. Cos x cos y minus sin x sin y, and hence evaluate cos 75 degree. It is an important derivation for 6 marks in question number 49A or question number 50A of your question paper. Now let us draw a circle whose radius is unity. So it may be 1 centimeter, maybe 1 meter, like that. So that circle is called unit circle. Consider a unit circle with the center O. Consider a unit circle with center O. Unit circle means radius is 1 unit. Consider a unit circle with the center O. Let us write the explanation for it. Consider a unit circle with center O. With the center O. ನೋಡಿ ಇಲ್ಲಿ ಒಂದು ಆ್ಯಂಗಲನ್ನು ತಗೊಳ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ನೊಟೇಷನ್ಸ್ ಯೂಸ್ ಮಾಡಿದ್ದಾನೆ ಅದೇ ನೊಟೇಷನ್ಸನ್ನು ಬರೀತಾ ಇದ್ದೀನಿ. P1OP4 ಈ ಆ್ಯಂಗಲನ್ನು ನಾನೇನಂತ ತಗೊಳ್ತೀನಿ, ಎಕ್ಸ್ ಅಂತ ತಗೊಳ್ತೀನಿ. ಹೌದಾ? P1OP4 ಅನ್ನು ಎಕ್ಸ್ ಅಂತ ತಗೋತೀನಿ. ಇನ್ನೊಂದು ಆ್ಯಂಗಲನ್ನು ತಗೊಳ್ತೀನಿ, ದಟ್ ಈಸ್ P1OP2. ಇದನ್ನು ನಾನೇನಂತ ತಗೊಳ್ತೀನಿ, ವೈ ಅಂತ ತಗೊಳ್ತೀನಿ. ಅರ್ಥ ಆಗ್ತಾ ಇದೆನಾ ನೋಡ್ರಿ? ಎಸ್. ಲೆಟ್ ಆ್ಯಂಗಲ್ P1OP4 AOB DOC ಅಂತಲೂ ತೊಗೊಂಡು ಮಾಡ್ಬೋದು, ಅದೇನು ಪ್ರಾಬ್ಲಮ್ ಏನಲ್ಲ. P1OP4 ಈಕ್ವಲ್ ಟು ಎಕ್ಸ್ ಆ್ಯಂಡ್ P1OP2 ಈಕ್ವಲ್ ಟು ವೈ. ದೇರ್ಫರ್ ಹಾಗಿದ್ರೆ P4OP2 ಏನಾಗುತ್ತೆ ನೋಡ್ರಿ? P4OP2 ಏನಾಗುತ್ತೆ ನಮಗೆ? ಎಕ್ಸ್ ಪ್ಲಸ್ ವೈ ಆಗತ್ತಲ್ವ? ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ ಇದೆ,
ಇಲ್ಲಿಂದ ಇಲ್ಲಿವರೆಗೂ y ಇದೆ. ಹಾಗಿದ್ರೆ P4O P2 ಏನಾಗುತ್ತೆ ನಮಗೆ x ಪ್ಲಸ್ y ಆಗುತ್ತೆ. ಈಗ ನೋಡ್ರಿ ಈ ಆ್ಯಂಗಲ್ ಎಷ್ಟಿದೆ P1O P2 ಎಷ್ಟಿದೆ ಅಷ್ಟೇ ಆ್ಯಂಗಲನ್ನು ಕ್ಲಾಕ್ ವೈಸಲ್ಲಿ ತಗೊಳ್ತೀವಿ. ಕ್ಲಾಕ್ ವೈಸಲ್ಲಿ ತಗೊಳ್ತೀನಿ ಅಂದರೆ P1O P2 ಎಷ್ಟಿದೆ y ಇದೆ ಅಷ್ಟೇ ಆ್ಯಂಗಲನ್ನು ಕ್ಲಾಕ್ ವೈಸಲ್ಲಿ ತಗೊಳ್ತೀನಿ ಅಂದರೆ ಆಗ ಈ ಆ್ಯಂಗಲ್ ಏನಾಗುತ್ತೆ ನಮಗೆ -y ಆಗುತ್ತೆ. ಕ್ಲಾಕ್ ವೈಸ್ ಆ್ಯಂಗಲ್ ಈಸ್ ಆಲ್ವೇಸ್ ಟೇಕನ್ ಆಸ್ ನೆಗೆಟಿವ್. ಲೆಟ್ ಇದನ್ನು ನಾನು ಏನಂತ ತಗೊಳ್ತೀನಿ P3O P4 ಈಕ್ವಲ್ ಟು -y. ಸರಿನಾ? ಈಗ ಒಂದು ಸಿಂಪಲ್ ಕನ್ಸ್ಟ್ರಕ್ಷನನ್ನು ಮಾಡ್ತೀನಿ. P1 P3 ಜಾಯಿನ್ ಮಾಡ್ತೀನಿ ನೋಡ್ರಿ. ಜಾಯಿನ್ P1 P3. ಅದೇ ರೀತಿ P2 P4 ಜಾಯಿನ್ ಮಾಡ್ತೀನಿ. ಓಕೆ, ಜಾಯಿನ್ P1 P3 and P1 P3 and P2 P4 ಅವೆರಡನ್ನು ನಾನು ಜಾಯಿನ್ ಮಾಡಿದ್ದೀನಿ. ಈಗ ಎರಡು ಟ್ರ್ಯಾಂಗಲ್ಸ್ಗಳು ಫಾರ್ಮೇಷನ್ ಆಗಿದೆ. ಒಂದು P1O P3, ಇನ್ನೊಂದು P2O P4. ಆ ಎರಡೂ ಟ್ರ್ಯಾಂಗಲ್ಸ್ಗಳು ಕೂಡ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೋದು. ನೋಡಿರಿ, ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಲಿಕ್ಕೆ ನಮಗೆ SAS ಪಾಸ್ಚುಲೇಟ್ ಇದೆ, SSS ಪಾಸ್ಚುಲೇಟ್ ಇದೆ, RHS ಪಾಸ್ಚುಲೇಟ್ ಇದೆ, ASA ಪಾಸ್ಚುಲೇಟ್ ಇದೆ. ಸೊ ಈ ರೀತಿ ಯಾವುದಾದ್ರೂ ಒಂದು ಪಾಸ್ಚುಲೇಟ್ ಯಾವುದು ಅಪ್ಲೈ ಆಗುತ್ತೆ ನೋಡಬೇಕು. ನೋಡಿರಿ, ಎರಡು ರೇಡಿಯಸ್ ಇರೋದ್ರಿಂದ ಎರಡೂ ಟ್ರ್ಯಾಂಗಲ್ಸಲ್ಲಿ ಎರಡೆರಡು ರೇಡಿಯಸ್ ಈಕ್ವಲ್ ಆಗಿರಲೇಬೇಕು. ಒಂದೇ ಸರ್ಕಲಿನ ರೇಡಿಯಸ್ ಆಗಿದೆವು. ಹಾಗಿದ್ರೆ ದೇ ಆರ್ ಎರಡು ರೇಡಿಯಸ್ ಇರೋದ್ರಿಂದ ಸೈಡ್ಸ್ ಎರಡು ಸೈಡ್ಸ್ ಆಯಿತು. ಆಮೇಲೆ ಒಂದು ಆ್ಯಂಗಲನ್ನು ನಾವು ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಅಂತ ತೊಗೊಂಡು ನಾವು ಪ್ರೂವ್ ಮಾಡ್ಬೋದು. ಬೈ ಮೀನ್ಸ್ ಆಫ್ ದಟ್ SAS ಪಾಸ್ಚುಲೇಟ್ ಯು ಕ್ಯಾನ್ ಸೇ ದಟ್ ದೀಸ್ ಟೂ ಟ್ರ್ಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಹೇಗೆ ಕಾಂಗ್ರುಯೆಂಟ್ ಆಗಿದ್ದಾವೆ ಅನ್ನೋದು ಬೇಡ, ನಮಗೆ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ಸ್ ಯಾವುದು ಅನ್ನೋದು ಬೇಕು. ನೆಕ್ಸ್ಟ್, ಟ್ರ್ಯಾಂಗಲ್ P1O P3 is congruent to triangle P2O P4. Okay, therefore congruent parts of the congruent triangles P1 P3 must be equal to P2 P4. ಇದು ಒಂದು ರಿಸಲ್ಟನ್ನು ನಾನು ಇಲ್ಲಿ ಡ್ರಾ ಮಾಡ್ಕೊಳ್ತೀನಿ. ಲೇಟರ್ ಅದನ್ನು ನಾನು ಯೂಸ್ ಮಾಡ್ಕೊಳ್ಳೋಣ, ಅದು ಆಮೇಲಿಂದ. ಈಗ ನಾವು ಸ್ವಲ್ಪ ಪೋಲಾರ್ ಕೋಆರ್ಡಿನೇಟ್ಸ್ ಕಾನ್ಸೆಪ್ಟಿಂದ ಹೋಗೋಣಂತೆ. ಪೋಲಾರ್ ಕೋಆರ್ಡಿನೇಟ್ಸ್ ಕಾನ್ಸೆಪ್ಟ್, ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದಟ್ ದೋಸ್ ಪೋಲಾರ್ ಕೋಆರ್ಡಿನೇಟ್ಸ್ ಕಾನ್ಸೆಪ್ಟ್. ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಈಗ ಇದು ಒಂದು ಸರ್ಕಲ್ ಇದೆ. ಇದು ಆ್ಯಂಗಲ್ ಥೀಟಾ ಆಗಿದೆ. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀಯ. ಅದು ಎಕ್ಸ್ ಆ್ಯಕ್ಸಿಸ್ಗಿರೋ ಡಿಸ್ಟೆನ್ಸ್ y ಆಗಿದೆ, ಇದೇನಾಗಿದೆ x ಆಗಿದೆ, ಇದೇನಾಗಿದೆ r ಆಗಿದೆ. ಅರ್ಥ ಆಗ್ತಾ ಇದೆ ನೋಡು. ಹಾಗಿದ್ರೆ ಈ ಟ್ರ್ಯಾಂಗಲ್ ಪ್ರಕಾರ ಹೌ ಡು ಯು ರೈಟ್ ಸೈನ್ ಥೀಟಾ? ಸೈನ್ ಥೀಟಾ ಈಸ್ y/r. ದಟ್ ಇಂಪ್ಲೈಸ್ y ಈಸ್ ಈಕ್ವಲ್ ಟು ಏನಾಗತ್ತೆ r ಸೈನ್ ಥೀಟಾ ಆಗತ್ತೆ. ದೇರ್ಫರ್ y ಈಸ್ ಈಕ್ವಲ್ ಟು, ಸಪೋಸ್ ಏನಾದರೂ ಇದು ಯೂನಿಟ್ ಸರ್ಕಲ್ ಆಗಿದ್ದರೆ, ನೋಡಿ ಇಲ್ಲಿ ಯೂನಿಟ್ ಸರ್ಕಲ್ ಆಗಿದೆ. ಯೂನಿಟ್ ಸರ್ಕಲ್ ಆಗಿದೆ ಅಂದರೆ r ಈಸ್ ಈಕ್ವಲ್ ಟು ಏನಾಗಿರಬೇಕು 1 ಯೂನಿಟ್ ಆಗಿರಬೇಕು. r ಈಸ್ ಈಕ್ವಲ್ ಟು 1 ಯೂನಿಟ್ ಆದರೆ ಇದು 1 ಆಗಿಬಿಡತ್ತೆ. ಆಗ y ಈಸ್ ಈಕ್ವಲ್ ಟು ಏನಾಗುತ್ತೆ ಸೈನ್ ಥೀಟಾ ಆಗುತ್ತೆ. ಅದೇ ರೀತಿ
How do you define cos theta from this triangle? X by r. What is x? Keep it as it is. By r is 1. That implies x is equal to ಏನಾಗುತ್ತೆ cos theta ಆಗುತ್ತೆ. ಅಂದರೆ what are the coordinates? P of x comma y is same as P of cos theta comma sin theta ಆಗುತ್ತೆ. ನೋಡಿ ಇವಕ್ಕೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ಎಕ್ಸು ಮತ್ತು ವೈಗೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ಅದೇ ಈ ಕಾಸು ಮತ್ತು ಸೈನ್ಗೆ ತೀಟಾ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಿದರೆ ಅಂದರೆ ಅವುಗಳಿಗೆ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ. ದ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪೋಲಾರ್ ಕೋಆರ್ಡಿನೇಟ್ಸ್. ಓಕೆ, ಈ ಕಾನ್ಸೆಪ್ಟ್ ಗೊತ್ತಾಯ್ತಾ ನೋಡ್ರಿ. ಇನ್ನೊಂದು ಸರಿ ಹೇಳ್ತೀನಿ. ಒಂದು ಸರ್ಕಲ್ ಕನ್ಸಿಡರ್ ಮಾಡಿದ್ದೀನಿ, ಅದರಲ್ಲಿ ಒಂದು ಸೆಕ್ಟರ್ ಟೈಪ್ ತೊಗೊಂಡಿದ್ದೀನಿ, ತೀಟಾ ಆ್ಯಂಗಲ್ ತೊಗೊಂಡಿದ್ದೀನಿ. ಪಿ ಆಫ್ ಎಕ್ಸ್ ವೈನಲ್ಲಿ ಎಕ್ಸ್ ಕೋಆರ್ಡಿನೇಟು ಮತ್ತು ವೈ ಕೋಆರ್ಡಿನೇಟನ್ನು ಡಿಫೈನ್ ಮಾಡಿದ್ದೀನಿ. ಸೈನ್ ತೀಟಾ ಅಂದ್ರೇನು? ವೈ ಬೈ ಆರ್. ಸಪೋಸ್ ಏನಾದರೂ ಯೂನಿಟ್ ಸರ್ಕಲ್ ಆಗಿದ್ದರೆ ರೇಡಿಯಸ್ ಎಷ್ಟಾಗತ್ತೆ? 1 ಯೂನಿಟ್ ಆಗುತ್ತೆ. ರೇಡಿಯಸ್ 1 ಯೂನಿಟ್ ಆಯಿತು ಅಂತಂದರೆ ಆಗ ವೈ ಇಸ್ ಈಕ್ವಲ್ ಟು ಏನಾಯಿತು? ಸೈನ್ ತೀಟಾ ಆಯಿತು. ಅದೇ ರೀತಿ ಕಾಸ್ ತೀಟಾನ ಹೇಗೆ ಡಿಫೈನ್ ಮಾಡ್ತೀಯಾ? ಅಡ್ಜಸೆಂಟ್ ಬೈ ಹೈಪಾಥೆನ್ಯೂಸ್ ಎಕ್ಸ್ ಬೈ ಆರ್, ಎಕ್ಸ್ ಬೈ 1, ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಕಾಸ್ ತೀಟಾ ಆಗುತ್ತೆ. ಅಂದರೆ ಎಕ್ಸ್ ಈಸ್ ಕಾಸ್ ತೀಟಾ, ವೈ ಈಸ್ ಸೈನ್ ತೀಟಾ. ಸೊ ಎಕ್ಸ್ ಆ್ಯಂಡ್ ವೈ ಆರ್ ರಿಪ್ಲೇಸ್ಡ್ ಬೈ ಕಾಸ್ ತೀಟಾ ಆ್ಯಂಡ್ ಸೈನ್ ತೀಟಾ. ದೀಸ್ ಕೋಆರ್ಡಿನೇಟ್ಸ್ ಆರ್ ಕಾಲ್ಡ್ ಪೋಲಾರ್ ಕೋಆರ್ಡಿನೇಟ್ಸ್. ಇಷ್ಟು ತಲೆನಲ್ಲಿರಲಿ. ಈಗ ನೋಡ್ರಿ, ನಾನು P1ಗೆ ಬರೀತೀನಿ ಕೋಆರ್ಡಿನೇಟ್ಸನ್ನು. So what is theta here? Angle is x ಆಗಿದ್ರೆ what are the coordinates of P1? Cos x, sin x. P2 ನೋಡ್ರಿ, ಟೋಟಲ್ ಆ್ಯಂಗಲ್ ಎಷ್ಟಾಯ್ತಿದೆ? ಎಕ್ಸ್ ಪ್ಲಸ್ ವೈ ಆಗಿದೆ. ಇಲ್ಲಿಂದ ತೊಗೊಳ್ಬೇಕು ನಾವು ರೆಫರೆನ್ಸ್. ಏನಾಗಿದೆ? ಎಕ್ಸ್ ಪ್ಲಸ್ ವೈ ಆಗಿದೆ. ಸೊ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P2? Cos of x plus y, sin of x plus y. So these are the coordinates of P2. P3ಗೆ ಬರೋಣ. What is this angle? Minus y. Minus y ಅಂದರೆ cos of minus y, sin of minus y. ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P3. P4ಗೆ ಬರೋಣ. ನೋಡಿ, P4 ಎಕ್ಸಾಕ್ಟಾಗಿ ಎಕ್ಸ್ ಆ್ಯಕ್ಸಿಸಲ್ಲಿದೆ. ನಮಗೆ ಎಕ್ಸ್ ಆ್ಯಕ್ಸಿಸಲ್ಲಿದೆ ಅಂದರೆ ತೀಟಾ ಏನಾಗಿರುತ್ತೆ? 0 ಡಿಗ್ರಿ ಆಗಿರುತ್ತೆ. ತೀಟಾ 0 ಡಿಗ್ರಿ ಆಗಿರುತ್ತೆ ಅಂದರೆ ಕಾಸ್ 0 ವ್ಯಾಲ್ಯೂ ಎಷ್ಟು? 1 ಆಗುತ್ತೆ. ಸೈನ್ 0 ವ್ಯಾಲ್ಯೂ ಎಷ್ಟು? 0 ಆಗುತ್ತೆ. ಹಾಗಿದ್ರೆ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P4? 1, 0. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ, ಇದೇ ಬೇಸ್ ನಿಮಗೆ. ಯೂನಿಟ್ ಸರ್ಕಲ್ ಇದ್ದಾಗ ಮಾತ್ರ ಎಕ್ಸ್ ಕಾಸ್ ತೀಟಾ ಆಗುತ್ತೆ, ವೈ ಸೈನ್ ತೀಟಾ ಆಗುತ್ತೆ. ಯೂನಿಟ್ ಸರ್ಕಲ್ ಇರಲಿಲ್ಲ ಅಂದರೆ ನೀವೇನು ತೊಗೋಬೇಕು? ಆರ್ ಕಾಸ್ ತೀಟಾ, ಆರ್ ಸೈನ್ ತೀಟಾನೇ ತೊಗೊಳ್ಬೇಕು. ಆದರೆ ಇಲ್ಲಿ ಯೂನಿಟ್ ಸರ್ಕಲ್ ಇರೋದ್ರಿಂದ ಎಕ್ಸನ್ನು ಕಾಸ್ ತೀಟಾ, ವೈಯನ್ನು ಸೈನ್ ತೀಟಾ ಅಂತ ತೊಗೊಳ್ತೀವಿ. ವೆರಿ ಸಿಂಪಲ್ ಲಾಜಿಕ್. ತೀಟಾ ಅಂದರೆ ಏನೇನು ಆ್ಯಂಗಲ್ ಇದೆ ನೋಡಿರಿ. ಇಲ್ಲಿ ಎಕ್ಸ್ ಇದೆ. ಸೊ ತೀಟಾ ಮಸ್ಟ್ ಬಿ ರಿಪ್ಲೇಸ್ಡ್ ಬೈ ಎಕ್ಸ್. ಕಾಸ್ ಎಕ್ಸ್, ಸೈನ್ ಎಕ್ಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P1. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ವೈ ಇದೆ. ಆದರೆ ಟೋಟಲ್ ಆ್ಯಂಗಲ್ ತೊಗೋಬೇಕು ನಾವು. ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಆಗಿರೋ ಆ್ಯಂಗಲ್ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ವಾಟ್ ಆರ್ ದ ಕೋಆರ್ಡಿನೇಟ್ಸ್? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇದು ಕ್ಲಾಕ್ ವೈಸ್ ಆ್ಯಂಗಲ್ ಆಗಿರೋದ್ರಿಂದ ದಿಸ್ ಈಸ್ ಮೈನಸ್ ವೈ. ಸೊ ಕಾಸ್ ಆಫ್ ಮೈನಸ್ ವೈ, ಸೈನ್ ಆಫ್ ಮೈನಸ್ ವೈ. ಇದು ನೋಡ್ರಿ, ಎಕ್ಸ್ ಆ್ಯಕ್ಸಿಸ್ ಮೇಲೇ ಆ್ಯಂಗಲ್ ಇರೋದ್ರಿಂದ ಕಾಸ್ 0 ವ್ಯಾಲ್ಯೂ ಎಷ್ಟು? 1 ಆಗುತ್ತೆ. ತೀಟಾ 0 ಆಗಿಬಿಡುತ್ತೆ. ಕಾಸ್ 0 ವ್ಯಾಲ್ಯೂ ಎಷ್ಟು? 1 ಆಗುತ್ತೆ. ಸೈನ್ 0 ವ್ಯಾಲ್ಯೂ ಎಷ್ಟು? 0 ಆಗುತ್ತೆ. ಹಾಗಿದ್ರೆ P4 ಆಫ್ 1, 0. ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P1, P2, P3 ಆ್ಯಂಡ್ P4. ಓಕೆ, ಅವನ್ನ ಇಲ್ಲಿ ಬರೆಯೋಣ. ದಿ ಕೋಆರ್ಡಿನೇಟ್ಸ್ ಆಫ್, ಕೋಆರ್ಡಿನೇಟ್ಸ್ ಅಂದರೆ ಇಲ್ಲಿ ಪೋಲಾರ್ ಕೋಆರ್ಡಿನೇಟ್ಸ್. ದಿ ಕೋಆರ್ಡಿನೇಟ್ಸ್ ಆಫ್ P1, P2, P3 and P4 are given by
What are the coordinates of P1? Cos x, sin x. What are the coordinates of P2? Cos of x plus y, sin of x plus y. What are the coordinates of P3? ನೋಡಿ ಡೈರೆಕ್ಟಾಗಿ ತೊಗೊಳ್ಬೋದಿಲ್ಲ ನೀನು. ಕಾಸ್ ಆಫ್ ಮೈನಸ್ ವೈ ಅಂದ್ರೇನು? ಕಾಸ್ ವೈ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ. ಸೈನ್ ಆಫ್ ಮೈನಸ್ ವೈ ಅಂದ್ರೇನು? ಮೈನಸ್ ಸೈನ್ ವೈ. ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P3. ಆ್ಯಂಡ್ ದೆನ್ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P4? 1, 0. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾದ ಮೇಲೆ ನಾವೀಗ ಡಿಸ್ಟನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. ಬೈ ಡಿಸ್ಟನ್ಸ್ ಫಾರ್ಮುಲಾ ಫಸ್ಟ್ P1 P3 ಬೇಕಾಗಿದೆ ನಿನಗೆ. P1 P3 ಸ್ಕ್ವೇರ್ ರೂಟ್ ಆಫ್ ದಿಸ್ ಈಸ್ P1. ನೋಡ್ರಿ ಇಲ್ಲಿದೆ P1. This is P3. x2 minus x1 whole square plus y2 minus y1 whole square. Cos x P1 P3 alva. This is not P3. This is P3. A cos x minus cos y whole square plus sin x minus of minus plus sin y whole square. Cos x minus cos y whole square plus sin x plus sin y whole square. ಅದೇ ರೀತಿ ಇನ್ನೊಂದು ಡಿಸ್ಟನ್ಸ್ ಬೇಕಾಗಿದೆ. ದಟ್ ಈಸ್ P2 P4. P2 ಎಲ್ಲಿದೆ? ಇಲ್ಲಿದೆ. P4 ಎಲ್ಲಿದೆ? ಇಲ್ಲಿದೆ. x2 minus x1 cos of x plus y minus 1 whole square plus sin of x plus y minus 0 whole square. ಓಕೆ, ಅರ್ಥ ಆಯ್ತಾ ಇಷ್ಟ? ಆದರೆ ಇಕ್ವೇಷನ್ 1 ಪ್ರಕಾರ P1 P3 ಇಸ್ ಈಕ್ವಲ್ ಟು ಏನಾಗಿದೆ? P2 P4 ಆಗಿದೆ. ಹಾಗಿದ್ರೆ ಎರಡು ನಂಬರ್ಸ್ ಈಕ್ವಲ್ ಇದೆ ಅಂದರೆ ಅವುಗಳ ಸ್ಕ್ವೇರ್ಸು ಕೂಡ ಏನಿರಬೇಕು? ಈಕ್ವಲ್ ಇರಲೇಬೇಕು. ಸೊ P1 P3 ಅಂದರೆ ಇದಲ್ವ, ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು P2 P4. ಇದನ್ನು ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಕ್ವೇರ್ ರೂಟ್ ಹೋಗಿಬಿಡತ್ತೆ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ದಟ್ ಈಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ಈಗ ಈ ಕಡೆಗೆ ಕಂಟಿನ್ಯೂವೇಷನ್ಗೆ ಬರ್ತೀನಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡು. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ 2ab 2 ಕಾಸ್ ಎಕ್ಸ್ ಕಾಸ್ ವೈ. ಅದೇ ರೀತಿ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ವೈ ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ 2 sin x sin y is equal to, once again, cos square of x plus y a square plus b square is 1 square minus 2ab 2
2 cos of x plus y plus sin square of x plus y. sin square of x plus y. ನೋಡಿ ಇಲ್ಲಿ ಒಂದೊಂದೇ ನಾನು ಅಂಡರ್ಲೈನ್ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಷ್ಟೇ ಅಂಡರ್ಲೈನ್ ಮಾಡ್ಕೊಳ್ರಿ. ಏನಂತ ಬರಿಬೋದು? 1. ಇಲ್ಲಿ ಡಬಲ್ ಅಂಡರ್ಲೈನ್ ಮಾಡ್ತೀನಿ ನೋಡ್ರಿ. ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಇದನ್ನು ಕೂಡ ಏನಂತ ಬರಿಬೋದು? 1 ಅಂತ ಬರೆಯೋಣ. ಮೈನಸ್ ಅಂಡರ್ಲೈನ್ ಮಾಡದೇ ಇರೋ 2 ಟರ್ಮ್ಸ್ ಇದೆ, ಅವೆರಡರಲ್ಲೂ ಕೂಡ 2 ಕಾಮನ್ ತೆಗಿತೀನಿ. -2 ಕಾಮನ್ ತೆಗೆದ್ರೆ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಉಳಿಯತ್ತೆ. ಅದೇ ರೀತಿ ಇಲ್ಲಿ ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಅಂಡರ್ಲೈನ್ ಮಾಡ್ತೇನೆ, ಪ್ಲಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಅಂಡರ್ಲೈನ್ ಮಾಡ್ತೇನೆ. ಅವೆರಡನ್ನು ಆ್ಯಡ್ ಮಾಡಿದ್ರಿ ಅಂದರೆ ಏನಾಗುತ್ತೆ? 1 + 1 ಮೈನಸ್ ನೋಡಿರಿ, ಇವೆರಡು ಸೇರಿ 1 + 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿರಿ 1 + 1 2 1 + 1 2 ಅವೆರಡು ಕ್ಯಾನ್ಸಲ್ ಆಗಿಬಿಡತ್ತೆ. ಹಾಗಿದ್ರೆ ನಿನಗೆ ಉಳಿಯೋದೇನಿಲ್ಲಿ? ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು -2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೊ ಇಲ್ಲಿ -2 ಕ್ಯಾನ್ಸಲ್ ಆಗಿಬಿಡ್ತು. ದೇರ್ ಫಾರ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಇದೇ ನಮಗೆ ಪ್ರೂಫ್. ಅರ್ಥ ಆಗ್ತಾ ಇದ್ದಾನೆ? ಒಂದು ಸರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಈಸಿ ಇದೆ. ಒಂದು ನೋಡಿದ ತಕ್ಷಣವೇ ಅಥವಾ ಕೇಳಿದ ತಕ್ಷಣವೇ ಯಾವುದೂ ಬರಲ್ಲ. 2-3 ಸರಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿ ಮತ್ತೆ ರಿವಿಷನ್ ಮಾಡುವಾಗ ಮತ್ತೆ ಒಂದು ಸರಿ ನಾವು ಕೊಡ್ತೀವಿ. ನೀಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಈಗ ಇದರೊಟ್ಟಿಗೆ ಇನ್ನೊಂದು ಕ್ವಶನನ್ನು ಟ್ಯಾಗ್ ಮಾಡಿದ್ದಾನೆ. ಇಲ್ಲಿವರೆಗೂ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಟು ಇವ್ಯಾಲ್ಯುಯೇಟ್ cos 75 degree. Okay, consider cos 75 ನಾನು ಬಿಗಿನಿಂಗ್ ಕ್ಲಾಸ್ನಲ್ಲೇ ಇವ್ಯಾಲ್ಯುಯೇಟ್ ಮಾಡಿಸ್ಬಿಟ್ಟಿದ್ದೀನಿ ನಿಮಗೆ. cos 75 degree is equal to cos of 45 degree plus 30 degree. cos A cos B, A ಅಂದರೆ 45, ಬಿ ಅಂದರೆ 30 ಪ್ಲಸ್ ಸೈನ್ ಎ ಸೈನ್ ಬಿ ಸೈನ್ 45 ಸೈನ್ 30. ವಾಟ್ ಈಸ್ ಕಾಸ್ 45? 1/√2 ಕಾಸ್ 30 √3/2 ಪ್ಲಸ್ ಸೈನ್ 45 1/√2 ಸೈನ್ 30 is 1/2. Therefore, what is the value of cos 75 √3 plus 1 divided by 2√2? So this is the value of cos 75. So this is the proof of the theorem, geometrical proof of the theorem. Cos of x plus y is equal to cos x cos y minus sin x sin y. I hope you have got this concept. ಈಗ ಇನ್ನೊಂದು ಪ್ರೂಫ್ ಇದೆ, ಅದಕ್ಕೂ ಏನೇನು ನೀಟಾಗಿ ಅರ್ಥ ಮಾಡಿಕೊಡ್ರಿ, ಅದಕ್ಕೂ ಇದಕ್ಕೂ ಏನು ಚೇಂಜಸ್ ಇದೆ ಅಂತ. ಪ್ರೂವ್ ಜೊಮೆಟ್ರಿಕಲಿ ದಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಆ್ಯಂಡ್ ಹೆನ್ಸ್ ಇವ್ಯಾಲ್ಯುಯೇಟ್ ಕಾಸ್ 15 degree. ಸೇಮ್ ಡಯಾಗ್ರಾಮ್, ಸೇಮ್ ಎಕ್ಸ್ಪ್ಲನೇಷನ್, ಸೇಮ್ ಪ್ರೂಫ್. ಇಲ್ಲಿವರೆಗೂ ಸೇಮ್ ಇರುತ್ತೆ, ಇಲ್ಲಿಂದ ಮುಂದೆ ಚೇಂಜ್ ಆಗುತ್ತೆ. ನೋಡಿರಿ, ಇಲ್ಲಿ
ನಮಗೆ ಹಿಂದೆ ಹಳೆ ಸಿಲೆಬಸ್ನಲ್ಲೆಲ್ಲ ಎಕ್ಸ್ ಪ್ಲಸ್ ವೈಗೇ ಬೇರೆ ಪ್ರೂಫ್ ಇತ್ತು, ಎಕ್ಸ್ ಮೈನಸ್ ವೈಗೇ ನಾವು ಬೇರೆ ಪ್ರೂಫನ್ನು ಮಾಡ್ತಾಯಿದ್ವಿ. ಆದರೆ ಈ NCERT ಸಿಲೆಬಸ್ ಪ್ರಕಾರ ತುಂಬ ಈಸಿ ಮಾಡಿದ್ದಾನೆ, ನಿಮಗೆ ಎರಡನ್ನೂ ಕೂಡ ಒಂದೇ ಪ್ರೂಫ್ ಅಂಡರಲ್ಲಿ ತಂದಿದ್ದಾನೆ. ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ ಅಲ್ಲ, ಇಲ್ಲಿವರೆಗೂ ನಾವು ಆ್ಯಸ್ ಇಟ್ ಈಸ್ ಇದೇ ಡಯಾಗ್ರಾಮು, ಇದೇ ಎಕ್ಸ್ಪ್ಲನೇಷನ್ನು, ಅದೇ ಕಾಂಗ್ರುಯೆನ್ಸಿ, ಅದೇ ಈಕ್ವಾಲಿಟಿ, ಅದೇ ಡಿಸ್ಟೆನ್ಸ್ ಫಾರ್ಮುಲಾ ಅವೆಲ್ಲ ಸೇಮ್ ಇರುತ್ತೆ, ಇಲ್ಲಿವರೆಗೂ ಸೇಮ್. ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ ಇರ್ತಕ್ಕಂಥ ವೈ ಏನಿದೆ ಅಲ್ಲ, ರೀಪ್ಲೇಸ್ ವೈ ಬೈ ಮೈನಸ್ ವೈ. ಓಕೆ, ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇರೋ ಕಡೆ ಏನು ಬರೀಬೇಕಂತೆ, ಮೈನಸ್ ವೈ ಬರೀಬೇಕಂತೆ. ನೋಡಿರಿ, ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು ನೀವು ಈ ಡೆರಿವೇಷನ್ಗೆ. ಇಲ್ಲಿಂದ ಮುಂದೆ ಕಂಟಿನ್ಯೂವೇಷನ್ ಬರಿತಾ ಇದ್ದೀನಿ ನಾನು. ಕಾಸ್ ಎಕ್ಸ್ ಇಂಟು ಕಾಸ್ ಆಫ್ ಮೈನಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಆಫ್ ಮೈನಸ್ ವೈ. ನೆಕ್ಸ್ಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಕಾಸ್ ಎಕ್ಸ್. Cos of minus y is cos y minus sin x. Sin of minus y is minus into minus plus sin y. Therefore, cos of x minus y is equal to cos x cos y plus sin x sin y. ಈಗ to evaluate cos 15 ಡಿಗ್ರಿ. ನೋಡಿ, ಆಗಲೇ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ನಾವು, 45 ಪ್ಲಸ್ 30 ತೊಗೊಂಡ್ವಿ. ಆದರೆ ಈಗಿನ ಪ್ರಾಬ್ಲಮಲ್ಲಿ ಏನು ಮಾಡೋಣ, 45 ಮೈನಸ್ 30 ತೊಗೊಳ್ಳೋಣ. ವಾಟ್ ಈಸ್ ಕಾಸ್ ಆಫ್ ಎ ಮೈನಸ್ ಬಿ, ಕಾಸ್ ಎ ಕಾಸ್ ಬಿ. ನೋಡಿ, ಇಲ್ಲಿ ಮೈನಸ್ ಇತ್ತು ಅಂದರೆ ಏನಾಗುತ್ತೆ, ಫಾರ್ಮುಲಾದಲ್ಲಿ ಪ್ಲಸ್ ಆಗುತ್ತೆ. ಸೈನ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ವಾಟ್ ಈಸ್ ಕಾಸ್ 45, 1/√2, ಕಾಸ್ 30 √3/2 ಪ್ಲಸ್ ಸೈನ್ 45 1/√2 ಸೈನ್ 30 1/2. Therefore, what is the value of cos 15 degree? √3 plus 1 divided by 2√2. So this is the value of cos 15. ಆಗಲೇ ಇದು 45 ಪ್ಲಸ್ 30 ಇದೆ, ಸೊ ಇಲ್ಲಿ ಮೈನಸ್ ಆಗುತ್ತೆ, ಇದು ಮೈನಸ್ ಆಗಿದೆ. ಏನಾಗುತ್ತೆ ಫೈನಲ್ ಆಗಿ ನಿಮಗೆ minus √3 minus 1 divided by 2√2 is the value of cos 75 degree, whereas what is the value of cos 15 degree? √3 plus 1 divided by 2√2. ಅರ್ಥ ಆಗ್ತಾ ಇದೆನಾ? ಇದು ನೋಡಿರಿ, ಎರಡನೇ ಡೆರಿವೇಷನ್ಗೂ ಮೊದಲನೇ ಡೆರಿವೇಷನ್ಗೂ ಏನೇನು ವ್ಯತ್ಯಾಸ ಇಲ್ಲ. ಫಸ್ಟ್ ಡೆರಿವೇಷನ್ನು ಕೊನೆಯವರೆಗೂ, ಪ್ರೂಫ್ವರೆಗೂ, ಅದನ್ನು ಕೊನೆಯವರೆಗೂ ಮಾಡಬೇಕು. ಅದಾದಮೇಲೆ ಅಲ್ಲಿರ್ತಕ್ಕಂಥ ವೈಯನ್ನು ಯಾವುದರಿಂದ ರೀಪ್ಲೇಸ್ ಮಾಡಬೇಕು, ಮೈನಸ್ ವೈಯಿಂದ ರೀಪ್ಲೇಸ್ ಮಾಡಬೇಕು. ವೈಯನ್ನು ಮೈನಸ್ ವೈಯಿಂದ ರೀಪ್ಲೇಸ್ ಮಾಡಿದ ಮೇಲೆ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಇದಾದ ಮೇಲೆ ಕಾಸ್ 15 ವ್ಯಾಲ್ಯೂವನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಕಾಸ್ ಆಫ್ 45 ಮೈನಸ್ 30 ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಸ್, ನಾವು ಕಾಸ್ 15 ಡಿಗ್ರಿ ಈಸ್ ಈಕ್ವಲ್ ಟು √3 plus 1 divided by 2√2. That is the value of cos 15 degree. ಓಕೆ, ಈಗ ಇಷ್ಟಾದ ಮೇಲೆ ನಾವಿಲ್ಲಿ ಈ ಡೆರಿವೇಷನನ್ನು ಜೊಮೆಟ್ರಿಕಲ್ ಪಾರ್ಟನ್ನು ನಾನು ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಅರ್ಥ ಮಾಡಿಕೊಡ್ರಿ. ನೋಡಿರಿ, ಫಸ್ಟ್ ಡಯಾಗ್ರಾಮ್ ಬರೀಬೇಕಾದ್ರೆ ತೆಗಿಲ್ಲ, ಇದನ್ನು ಇನ್ನೊಂದು ಸರಿ ಡಯಾಗ್ರಾಮ್ ಬರೆಯೋದನ್ನು ಹೇಳ್ಕೊಡ್ತೀನಿ ನೀಟಾಗಿ. ಫಸ್ಟ್ ಒಂದು ಯೂನಿಟ್ ಸರ್ಕಲನ್ನು ಡ್ರಾ ಮಾಡಿಬಿಡ್ರಿ. ಯೂನಿಟ್ ಸರ್ಕಲ್ ಅಂತ ಡ್ರಾ ಮಾಡೋಕ್ಕೆ ಯೂನಿಟ್ ಸರ್ಕಲ್ ಅಂತ ಬರೋಲ್ಲ. 1 ಸೆಂಟಿಮೀಟ್ರು 1 ಮೀಟರನ್ನು ಡ್ರಾ ಮಾಡೋಕ್ಕೆ ಬರೋಲ್ಲ. ನೀವು ಎಳೆದಿರೋ ಸರ್ಕಲಿನ ರೇಡಿಯಸ್ಸು 1 ಸೆಂಟಿಮೀಟರ್ ಆಗಿದೆ ಅಥವಾ 1 ಯೂನಿಟ್ ಆಗಿದೆ ಅಂತ ಅಂದ್ಕೊಂಬಿಟ್ರೆ ಅದೇ ಯೂನಿಟ್ ಸರ್ಕಲ್. ಈಗ
ಇದಂತರೂ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಇದೆ ಡೈರೆಕ್ಟಾಗಿ. ಇಲ್ಲಿ ಒಂದು ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ಕೊ, ಇದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಅಬ್ಟ್ಯೂಸ್ ಆಯಿತು ಅಂದರೆ ನಮಗೆ ಇಲ್ಲಿ ಡಯಾಗ್ರಾಮ್ ಬರೆಯೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಮಾಡ್ಕೊಂಡಿದ್ದೀನಿ. ಅಬ್ಟ್ಯೂಸ್ ಆ್ಯಂಗಲ್ಲೇ ತೊಗೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಇದು ಎಕ್ಸ್ ಆಯಿತಾ. ಇಲ್ಲಿಂದ ಇಲ್ಲಿಗೆ ಏನು ಮಾಡ್ಕೊಳ್ರಿ, ವೈ ಅನ್ನೋ ಆ್ಯಂಗಲನ್ನು ತಗೊಳ್ರಿ. ಹಾಗಿದ್ರೆ ಟೋಟಲ್ ಈ ಆ್ಯಂಗಲ್ ಏನಾಗುತ್ತೆ ನಮಗೆ, ಎಕ್ಸ್ ಪ್ಲಸ್ ವೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ಆ್ಯಂಗಲ್, ಹೆಚ್ಚು ಕಡಿಮೆ ಸ್ವಲ್ಪ ಒಂದು 5 ಡಿಗ್ರಿ 10 ಡಿಗ್ರಿ ಹೆಚ್ಚು ಕಡಿಮೆ, ಅಷ್ಟೇ ಆ್ಯಂಗಲನ್ನು ಈ ಕಡೆಗೆ ಮಾಡ್ಕೊಳ್ರಿ. ನೋಡಿರಿ, ಇಲ್ಲಿ ಆ್ಯಂಗಲನ್ನು ಮಾಡಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿರಿ. ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಬರುತ್ತೆ, ಆ ರೀತಿ ಆ್ಯಂಗಲನ್ನು ತೊಗೊಳ್ರಿ. ಇಲ್ಲಿ ಜಾಯಿನ್ ಮಾಡ್ತೀಯಲ್ಲ ಅಲ್ಲಿ, ದಿಸ್ ಆ್ಯಂಗಲ್ ಈಸ್ ಮೈನಸ್ ವೈ. ಸೊ P1 P2 P3 P4. ಇದಾದಮೇಲೆ P1 P3 ಜಾಯಿನ್ ಮಾಡು, ಕನ್ಸ್ಟ್ರಕ್ಷನ್ ಮಾಡ್ತೇನೆ. P2 P4 ಜಾಯಿನ್ ಮಾಡು. ಈಗ P1 ದಿಸ್ ಈಸ್ ದ ಸೆಂಟರ್, P1 P3 ಮತ್ತು P2 P4 ಜಾಯಿನ್ ಮಾಡಿದೆಯಾ. ಟ್ರ್ಯಾಂಗಲ್ P1 OP3 ಈಸ್ ಕಾಂಗ್ರುಯೆಂಟ್ ಟು ಟ್ರ್ಯಾಂಗಲ್ P2 OP4. ನೋಡಿ, ಇದು ತುಂಬ ಸಿಂಪಲ್ ಇದೆ. ಬೇಕಿದ್ರೆ ಅವು ಕಾಂಗ್ರುಯೆಂಟ್ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ಟೈಮ್ ಇರೋದ್ರಿಂದ. ಇದು P1 ಅಲ್ವಾ, ಇದು P3, ಇದು ಓನ. ನೆಕ್ಸ್ಟ್ ಹೌದಾ, ಇದು P2ನ, ಇದು ಓನ, ಇದು P4. ಈಗ ನೋಡ್ರಿ, ಒಂದು ಸಿಂಪಲ್ಲಾಗಿ ಲಾಜಿಕ್ ಏನಂದರೆ, ಇವೆರಡು ರೇಡಿಯಸ್ OP1 ಇಸ್ ಈಕ್ವಲ್ ಟು OP2 ಸೈಡ. ಆ್ಯಂಗಲ್ P1 ಈಕ್ವಲ್ ಟು ಆ್ಯಂಗಲ್ P4. ನೋಡಿರಿ, ಎರಡೂ ಆ್ಯಂಗಲ್ಸನ್ನು ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಅಂತ ಹೇಳ್ಬೋದಲ್ಲ. ಈ ಥೇರಮ್ ನಿಮಗೆ ಸರ್ಕಲ್ಸಲ್ಲಿ ಒಂದು ಥೇರಮ್ ಇತ್ತಲ್ಲ, ಇವೆರಡೂ ಕೂಡ ಎಂಥ ಆ್ಯಂಗಲ್ಸ್ ಆಗ್ತವೆ, ದೇ ಆರ್ ದ ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್. ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್. ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ, ದ ಆ್ಯಂಗಲ್ಸ್ ಸಬ್ಟೆಂಡೆಡ್ ಬೈ ದ ಸೇಮ್ ಆರ್ಕ್ ಆನ್ ದ ಸರ್ಕಂಫರೆನ್ಸ್. ಒಂದೇ ಆರ್ಕಿಂದ ಸರ್ಕಂಫರೆನ್ಸ್ ಮೇಲೆ ಸಬ್ಟೆಂಡ್ ಆಗಿರೋ ಆ್ಯಂಗಲ್ಸ್ಗೆ ನಾವೇನಂತ ಹೇಳ್ತೀವಿ, ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಇವೆರಡೂ ಕೂಡ ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಆಗಿದೆ. ಎ ಆಯಿತಾ. ಮತ್ತು OP3 ಅದೇ ರೀತಿ, OP4 ಕೂಡ ದೇ ಆರ್ ರೇಡಿಯೈ ಆಫ್ ದ ಸೇಮ್ ಸರ್ಕಲ್ ಆಗಿದೆ, ಅವು ಕೂಡ ಈಕ್ವಲ್, ಅಂದರೆ ಮತ್ತೊಂದು ಸೈಡ್ ಬಂತು. ಹಾಗಿದ್ರೆ ಬೈ SAS ಪಾಶ್ಯುಲೇಟ್ ಪ್ರಕಾರ ಎರಡೂ ಟ್ರ್ಯಾಂಗಲ್ಸು ಕೂಡ ಏನಾಗಿರ್ತವೆ, ಕಾಂಗ್ರುಯೆಂಟ್ ಆಗಿರುತ್ತೆ. ಅವೆರಡೂ ಟ್ರ್ಯಾಂಗಲ್ಸು ಕೂಡ ಏನಾಗಿರುತ್ತೆ, ಕಾಂಗ್ರುಯೆಂಟ್ ಆಗಿರುತ್ತೆ. ಕಾಂಗ್ರುಯೆಂಟ್ ಆಗಿರುತ್ತೆ ಅಂದರೆ ರಿಮೈನಿಂಗ್ ಸೈಡ್ಸ್ ಆ್ಯಂಡ್ ರಿಮೈನಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ನಮಗೆ ಆ್ಯಂಗಲ್ಸ್ ಬೇಡ, ಈಗ ಏನು ಬೇಕಾಗಿದೆ, ರಿಮೈನಿಂಗ್ ಸೈಡ್ಸ್ ಬೇಕಾಗಿದೆ. ಎರಡು ಸೈಡ್ಸ್ ಹೋಗಿಬಿಟ್ಟಿದೆ. ರಿಮೈನಿಂಗ್ ಸೈಡ್ ಯಾವುದು ಇದರಲ್ಲಿ, P1 P3. ಇಲ್ಲಿ ಯಾವುದು ರಿಮೈನಿಂಗ್ ಸೈಡ್, P2 P4. ಅವೆರಡೂ ಕೂಡ ಏನಾಗಿದ್ದಾವೆ, ಈಕ್ವಲ್ ಆಗಿದ್ದಾವೆ ಅಂತ ತೊಗೊಳ್ತೀವಿ. P1 P3 ಇಸ್ ಈಕ್ವಲ್ ಟು P2 P4. ನೆಕ್ಸ್ಟ್ P1 P3 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಿ. P2 P4 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಿ. ಈ ಕೋಆರ್ಡಿನೇಟ್ಸನ್ನು ಕೂಡ ನಾನು ನಿಮಗೆ ಯೂನಿಟ್ ಸರ್ಕಲ್ ಇದ್ದಾಗ ಡೈರೆಕ್ಟಾಗಿ ಕಾಸ್ ತೀಟಾ ಸೈನ್ ತೀಟಾ ಆರ್ ದ ಪೋಲಾರ್ ಕೋಆರ್ಡಿನೇಟ್ಸ್ ಆಗುತ್ತೆ. ಇಲ್ಲಿ ತೀಟಾ ಅಂದರೆ ಆ್ಯಂಗಲ್ ಏನಾಗಿದೆ, ಎಕ್ಸ್ ಆಗಿದೆ, ಕಾಸ್ ಎಕ್ಸ್ ಸೈನ್ ಎಕ್ಸ್. ಇಲ್ಲಿ ಏನಾಗಿದೆ, ಎಕ್ಸ್ ಪ್ಲಸ್ ವೈ ಆಗಿದೆ. ಕಂಪ್ಲೀಟ್ ಆ್ಯಂಗಲನ್ನು ತಗೋತಾ ಇದೆಯಾ ನೀವು, ಕಂಪ್ಲೀಟ್ ಆ್ಯಂಗಲ್. ಹಾಗಿದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಆ್ಯಂಗಲ್ ಏನಾಗಿದೆ, ಕ್ಲಾಕ್ ವೈಸ್ ಆ್ಯಂಗಲ್ ಆಗಿರೋದ್ರಿಂದ ಮೈನಸ್ ವೈ ಆಗಿದೆ, ಕಾಸ್ ಆಫ್ ಮೈನಸ್ ವೈ, ಸೈನ್ ಆಫ್ ಮೈನಸ್ ವೈ. ಇಲ್ಲಿ ಇದು ಎಕ್ಸಾಕ್ಟಾಗಿ P4 ಎಲ್ಲಿದೆ, ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರೋದ್ರಿಂದ ತೀಟಾ ಏನಾಗುತ್ತೆ, 0 ಆಗುತ್ತೆ. ಸೊ ನಮಗೆ ಕೋಆರ್ಡಿನೇಟ್ಸ್ ಏನಾಗುತ್ತೆ, ಕಾಸ್ 0 ಡಿಗ್ರಿ, ಸೈನ್ 0 ಡಿಗ್ರಿ ಆಗುತ್ತೆ. ಕಾಸ್ 0 ಡಿಗ್ರಿ ಅಂದರೆ 1, ಸೈನ್ 0 ಡಿಗ್ರಿ ಅಂದರೆ 0. ಸೊ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ P4, 1, 0. ಸೊ P1ನ ಕೋಆರ್ಡಿನೇಟ್ಸ್ ಗೊತ್ತಾಯಿತು, P2ನ ಕೋಆರ್ಡಿನೇಟ್ಸ್ ಗೊತ್ತಾಯಿತು, P3ನ ಕೋಆರ್ಡಿನೇಟ್ಸ್ ಗೊತ್ತಾಯಿತು, P4ನ ಕೋಆರ್ಡಿನೇಟ್ಸ್ ಗೊತ್ತಾಯಿತು.
P1 P3 ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, P2 P4 ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ. ಅವೆರಡನ್ನು ಈಕ್ವೇಟ್ ಮಾಡಿಕೊಡ್ರಿ. ಹಾಗಿದ್ರೆ ಎರಡು ನಂಬರ್ಸ್ ಈಕ್ವಲ್ ಇದೆ ಅಂದರೆ ಅವುಗಳ ಸ್ಕ್ವೇರ್ಸು ಕೂಡ ಏನಿರುತ್ತೆ ಈಕ್ವಲ್ ಇರುತ್ತೆ. ಸೊ P1 P3 ಸ್ಕ್ವೇರ್ ಇಸ್ ಈಕ್ವಲ್ ಟು P2 P4 ಸ್ಕ್ವೇರ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿರಿ, ಕ್ಯಾನ್ಸಲ್ ಆಗೋವನ್ನ ಕ್ಯಾನ್ಸಲ್ ಮಾಡಿ ಫೈನಲ್ ಆಗಿ ನಿಮ್ಮ ಆನ್ಸರನ್ನು ಬರೀರಿ. ಇದು ಆಮೇಲೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೇಕಿತ್ತು ಅಂತಂದರೆ ಇದೇ ಪ್ರೂಫ್ ಆ್ಯಸ್ ಇಟ್ ಈಸ್ ಇರುತ್ತೆ. ವೈ ಇರೋ ಕಡೆ ಏನು ಹಾಕಬೇಕು, ಮೈನಸ್ ವೈ ಹಾಕಿ ಕಾಸ್ ಆಫ್ ಮೈನಸ್ ಥೀಟಾದ ಅಲೈಡ್ ಆ್ಯಂಗಲ್ ಹಾಕಿದ್ರಿ ಅಂದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್ ಫಾರ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ. ಓಕೆ, ಸೊ ವಿತ್ ದಿಸ್ ಲೆಟ್ ಅಸ್ ಕಂಪ್ಲೀಟ್ ದ ಚಾಪ್ಟರ್ ಕಾಂಪೌಂಡ್ ಆ್ಯಂಗಲ್ಸ್. And in the next class, we will move towards one more interesting and important chapter, that is multiple and submultiple angles in the trigonometry. Okay, thank you.